ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಪತ್ರೊಡೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮತ್ತು ಕೆಲವರು ಕಮೆಂಟ್ ಮಾಡ್ತೀರಿ ಪತ್ರೊಡೆ ಮಾಡಲಿಕ್ಕೆ ಯಾವ ಎಲೆ ಒಳ್ಳೆಯದು ಅಂತೇಳಿ. ಈಗ ನಾನು ಎಲೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದು ಕಪ್ಪು ದಂಟು ಇರುವ ಕೆಸುವಿನ ಎಲೆ. ಇದು ಜಾಸ್ತಿ ತುರಿಸುವುದಿಲ್ಲ, ಹಾಗೆ ಇದರಲ್ಲಿ ಔಷಧೀಯ ಗುಣಗಳು ಇರ್ತವೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ತಳಿ ನೋಡಿ, ಹಸಿರು ದಂಟು ಇರುವುದು. ಇದು ಕೂಡ ಅಷ್ಟೇ, ಜಾಸ್ತಿ ತುರಿಕೆ ಇರುವುದಿಲ್ಲ. ಇದು ಎರಡೂ ತಳಿಗಳನ್ನು ನೀವು ನೆಟ್ಟು ಬೆಳೆಸಬೇಕಾಗ್ತದೆ. ಮಳೆ ಬಂದ ಹಾಗೆ ಇದು ತಾನಾಗಿ ಏನೂ ಆಗೋದಿಲ್ಲ ನೋಡಿ. ಇದನ್ನು ನೆಟ್ಟು ಬೆಳೆಸಬೇಕು. ಹಾಗೆ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದರೆ ದೊಡ್ಡ ದೊಡ್ಡ ಎಲೆಗಳಾಗ್ತವೆ. ಈಗ ನಾನು ಇದಕ್ಕೆ ಏನು ಗೊಬ್ಬರ ಹಾಕಲಿಲ್ಲ, ಹಾಗಾಗಿ ಎಲೆ ಸ್ವಲ್ಪ ಸಣ್ಣದಿವೆ. ಈ ಥರ ನಾವು ನೆಟ್ಟುಕೊಂಡಿದ್ದೇವೆ. ಹಾಗೆ ನೋಡಿ, ಇನ್ನೊಂದು ತಳಿ ಮಳೆ ಬಂದ ಹಾಗೆ ಆಗುವಂಥದ್ದು. ಈಗ ಇನ್ನೊಂದು ತಳಿ ಇದು ಮಳೆ ಬಂದ ಹಾಗೆ ತಾನಾಗಿಯೇ ಹುಟ್ಟಿಕೊಳ್ತದೆ. ಇದರದ್ದು ಕೂಡ ಕೆಲವರು ಪತ್ರೊಡೆ ಮಾಡ್ತಾರೆ. ನಾವು ಈವರೆಗೆ ಇದರ ಪತ್ರೊಡೆ ಮಾಡಲಿಲ್ಲ. ಅದು ಯಾವ ಥರ ಆಗ್ತದೆ ಅಂತ ಗೊತ್ತಿಲ್ಲ ನೋಡಿ. ಹಾಗೆ ಇನ್ನೊಂದು ತಳಿ ಇದು ಕೂಡ ಮಳೆ ಬಂದ ಹಾಗೆ ಆಗೋದು. ಇದನ್ನೆಲ್ಲ ನೆಡಬೇಕಾಗಿಲ್ಲ, ತಾನಾಗೆ ಹುಟ್ಟಿಕೊಳ್ತದೆ. ಇದರದ್ದು ಸಾರೆಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಸಾರು ಮಾಡಲಿಕ್ಕೆಲ್ಲ ಈ ಕೆಸುವಿನ ಎಲೆಯನ್ನು ನಾವು ಉಪಯೋಗಿಸ್ತೇವೆ. ಈಗ ಪತ್ರೊಡೆ ಮಾಡುವ ವಿಧಾನ ತೋರಿಸ್ತೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ 1/4 ಕಪ್ ಆಗುವಷ್ಟು ಹೆಸರು ಕಾಳು ಹಾಕ್ಕೊಳ್ಬೇಕು. ಹೆಸರು ಕಾಳು ಹಾಕ್ಕೊಳ್ಬೋದು, ಅಥವಾ ತೊಗರಿಬೇಳೆ ಕೂಡ ಹಾಕಿ ಪತ್ರೊಡೆ ಮಾಡ್ತೇವೆ. ಈಗ ಇವತ್ತು ನಾನು ಹೆಸರು ಕಾಳು ಹಾಕಿ ಮಾಡುವ ಪತ್ರೊಡೆಯನ್ನು ತೋರಿಸ್ತಾ ಇದ್ದೇನೆ. ಈಗ ನೀರು ಹಾಕಿ 3 ರಿಂದ 4 ಸಲ ತೊಳೆದುಕೊಳ್ಬೇಕು. ತೊಳೆದು ತಂದ ಮೇಲೆ ಮತ್ತೆ ವಾಪಸ್ ನೀರು ಹಾಕಿ ಇದನ್ನು ನೆನೆಸಬೇಕು. ಸಾಧಾರಣ ಒಂದು 5 ಗಂಟೆ ಆದರೂ ನೆನೆಸಬೇಕು ನೋಡಿ. ಐದು ಗಂಟೆ ಆದಮೇಲೆ ಹೆಸರು ಕಾಳು ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿರ್ತದೆ. ಈಗ ಇದನ್ನು ನೀರು ತೆಗೆದು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಈಗ ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ 2 ಕಪ್ ಬೇಕಿದ್ದರೂ ಹಾಕ್ಕೊಳ್ಬೋದು. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಪತ್ರೊಡೆ ಮೆತ್ತಗಾಗಿ ಆಗ್ತದೆ. ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು. ಪತ್ರೊಡೆಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಎಲೆಗೆ ಕೂಡ ಖಾರ ತಾಗಬೇಕು ನೋಡಿ. ಅದಕ್ಕೆ 20 ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಮೆಣಸನ್ನು ಹುರಿಯದೇ ಹಾಕಿದ್ದು, ಹುರಿದು ಬೇಕಿದ್ರೂ ಹಾಕ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಹಿಂಗನ್ನು ಹಾಕ್ಕೊಳ್ಬೇಕು. 1 ಕಡಲೆ ಗಾತ್ರದ ಹಿಂಗು ಹಾಕಿದ್ದೇನೆ. 1/4 ಚಮಚ ಆಗುವಷ್ಟು ಅರಶಿನ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಕೆಸುವಿನ ಎಲೆಗೆ ಕೂಡ ಉಪ್ಪು ತಾಗಬೇಕು ನೋಡಿ. ಅದಕ್ಕಾಗಿ ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು. ಇದಕ್ಕೆ 2 ಚಮಚ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದರೆ ಪತ್ರೊಡೆಗೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ. ಈಗ 1 ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕು. ಈಗ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಸ್ವಲ್ಪ ತರಿಯಾಗಿ ಬೇಕಿದ್ದರೂ ರುಬ್ಬಬಹುದು. ಈಗ ನಾನು ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಉಪ್ಪು ಎಲ್ಲ ತಾಗದಿದ್ದರೆ ಉಪ್ಪು ಹಾಕ್ಕೊಳ್ಬೇಕು. ಒಂದು ಸಾರಿ ರುಚಿ ನೋಡಿಕೊಳ್ಬೇಕು ನೋಡಿ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅನ್ನಿಸ್ಬೇಕು. ಆ ಥರ ಹಿಟ್ಟು ನೀವು ಮಾಡಿಕೊಂಡ್ರೆ ಪತ್ರೊಡೆಗೆ ಎಲೆಗೆಲ್ಲ ಹಚ್ಚಿ ಪತ್ರೊಡೆ ಬೇಯಿಸಿ ಆಗುವಾಗ ಉಪ್ಪು ಕರೆಕ್ಟಾಗಿ ಆಗಿರ್ತದೆ. ಪತ್ರೊಡೆ ಎಲೆಗಳನ್ನು ತೊಳೆದು ತಂದಿದ್ದೇನೆ. ಈಗ ಈ ನಾರನ್ನು ತೆಗೆದುಕೊಳ್ಬೇಕು. ನಾರು ತೆಗೆಯದಿದ್ದರೆ ಪತ್ರೊಡೆ ಎಲೆ ಮಡಚಲಿಕ್ಕೆ ಆಗೋದಿಲ್ಲ ನೋಡಿ. ಅದಕ್ಕಾಗಿ ಈ ನಾರನ್ನು ತೆಗೆದುಕೊಳ್ಳುವ. ಈಗ ಎಲ್ಲ ಪತ್ರೊಡೆ ಎಲೆಯ ನಾರನ್ನು ತೆಗೆದುಕೊಂಡಿದ್ದೇನೆ. ಈಗ ಪತ್ರೊಡೆ ಸಾರಿಸಲಿಕ್ಕೆ ಮೊದಲಿಗೆ ಒಂದು ಪ್ಲೇಟನ್ನು ಇಟ್ಟುಕೊಳ್ಬೇಕು. ಇಲ್ಲದಿದ್ದರೆ ಹಿಟ್ಟೆಲ್ಲ ಬಿದ್ದು ರಾಡಿ ಆಗ್ತದೆ. ಪ್ಲೇಟ್ ಅಥವಾ ಬಾಳೆ ಎಲೆಯನ್ನು ಇಟ್ಟುಕೊಳ್ಬೋದು. ಒಂದು ದೊಡ್ಡ ಎಲೆಯನ್ನು ಮೊದಲಿಗೆ ಇಟ್ಟುಕೊಳ್ಬೇಕು. ಆಮೇಲೆ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪವೂ ಎಲೆ ಕಾಣಬಾರ್ದು, ಆ ಥರ ನೀವು ಹಿಟ್ಟನ್ನು ಹಚ್ಚಿಕೊಳ್ಬೇಕು. ಈಗ ಒಂದು ಎಲೆಗೆ ಹಿಟ್ಟು ಹಚ್ಚಿಕೊಂಡಾಗಿದೆ. ಈಗ ಇನ್ನೊಂದು ಎಲೆಯನ್ನು ಇಡಬೇಕು. ಇನ್ನೊಂದು ಎಲೆಯನ್ನು ಇಡುವಾಗ ಸ್ವಲ್ಪ ತಿರುಗಿಸಿ ಇಡಬೇಕು ನೋಡಿ. ಇದೇ ಥರ 3, 4, 5 ಎಲೆ ಬೇಕಿದ್ರೂ ಇಟ್ಟು ನೀವು ಪತ್ರೊಡೆ ಮಾಡ್ಕೊಳ್ಬೋದು.
ಎಲೆ ಜಾಸ್ತಿ ಇಟ್ಟಷ್ಟು ಪತ್ರೊಡೆ ದಪ್ಪಾಗಿ ಆಗ್ತದೆ. ನಿಮಗೆ ಎಷ್ಟು ಎಲೆ ಬೇಕೋ ಅಷ್ಟು ಎಲೆ ಇಟ್ಟು ನೀವು ಇದನ್ನು ಪತ್ರೊಡೆ ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ 4 ಎಲೆಯನ್ನು ಇಟ್ಟಿದ್ದೇನೆ. ಎಷ್ಟು ಎಲೆ ಬೇಕೋ ಅಷ್ಟು ಎಲೆ ಇಟ್ಟು ಹಿಟ್ಟನ್ನು ಸಾರಿಸ್ಕೊಂಡಿದ್ದೇನೆ. ಈಗ ಸೈಡಿಂದ ಎಲೆಯನ್ನು ಮಡಚಿ ಅದಕ್ಕೆ ಕೂಡ ಸ್ವಲ್ಪ ಹಿಟ್ಟು ಹಚ್ಚಿಕೊಳ್ಬೇಕು. ಈಗ ಇದನ್ನು ಮಡಚಬೇಕು ನೋಡಿ. ಮಡಚುವಾಗ ಸ್ವಲ್ಪ ಟೈಟಾಗಿ ಮಡಚಬೇಕು. ಟೈಟಾಗಿ ರೋಲ್ ಮಾಡಬೇಕು ನೋಡಿ. ಈಗ ನಾನು ಮಡಚಿಕೊಂಡಿದ್ದೇನೆ. ಈ ಥರ ಮಡಚಿದ್ರೆ ಆಯಿತು. ಈಗ ಇದನ್ನು ಒಂದು ಬಳ್ಳಿಯ ಸಹಾಯದಿಂದ ಕಟ್ಟಿ ಇಡ್ಬೋದು. ಕೆಲವರು ಇದನ್ನು ಕಟ್ ಮಾಡಿ ಬೇಯಿಸಿಕೊಳ್ತಾರೆ. ನಾನು ಇದನ್ನು ಇಡಿಯಾಗಿ ಬೇಯಿಸಿಕೊಂಡು ಆಮೇಲೆ ಕಟ್ ಮಾಡಿ ತಗೊಳ್ತೇನೆ. ಒಂದು ನೂಲು ತಗೊಂಡು ಇದನ್ನು ಕಟ್ತಾ ಇದ್ದೇನೆ. ಈ ಥರ ಪತ್ರೊಡೆ ಮಾಡೋದು ನೋಡಿ. ಇದೇ ಥರ ಎಲ್ಲ ಎಲೆಯದ್ದು ಪತ್ರೊಡೆ ಮಾಡಿಕೊಳ್ಬೇಕು. ಈಗ ಎಲ್ಲ ಪತ್ರೊಡೆಯನ್ನು ಮಾಡಿಕೊಂಡು ತಂದಿದ್ದೇನೆ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ಒಲೆ ಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಈಗ ಪತ್ರೊಡೆಯನ್ನಿಟ್ಟು ಮುಚ್ಚಳ ಮುಚ್ಚಿಟ್ಟು ಅರ್ಧ ಗಂಟೆ ಬೇಯಿಸಬೇಕು. ಅರ್ಧ ಗಂಟೆಗಿಂತ ಜಾಸ್ತಿ ಬೇಕಿದ್ದರೂ ಬೇಯಿಸ್ಬೋದು. ಪತ್ರೊಡೆ ಎಲೆಗಳು ಚೆನ್ನಾಗಿ ಬೆಂದಿರಬೇಕು ನೋಡಿ. ಆಮೇಲೆ ತೆಗೆದ್ರೆ ಆಯಿತು. ಈಗ ನಾನು ಪತ್ರೊಡೆಯನ್ನು ಬೇಯಿಸಿ ತಂದಿದ್ದೇನೆ. ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನೀವು ಫ್ರೈ ಮಾಡಿ ಬೇಕಿದ್ದರೂ ತಗೊಳ್ಬೋದು. ಅಥವಾ ಹಾಗೆ ತೆಂಗಿನ ಎಣ್ಣೆ ಹಾಕಿ ಕೂಡ ನೀವು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ರುಚಿಯಾಗಿ ಆಗ್ತದೆ. ಈಗ ನಾನು ಸಣ್ಣಗೆ ತೆಳ್ಳಗೆ ಇದನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಬೇಳೆ ಸಾರು ಮಾಡಿಕೊಂಡ್ರೆ ಈ ಥರದ ಪತ್ರೊಡೆ ಇದ್ದರೆ ನೋಡಿ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಪತ್ರೊಡೆಗೆ ಯಾವತ್ತೂ ತೆಂಗಿನ ಎಣ್ಣೆಯನ್ನು ಹಾಕಿಯೇ ತಿನ್ನಬೇಕು. ತುಂಬಾ ರುಚಿ ಇರ್ತದೆ. ಬಿಸಿ ಬಿಸಿಯಾಗಿರುವಾಗ ಪತ್ರೊಡೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ಹಾಗೆ ಈಗ ಇದನ್ನು ನಾನು ಫ್ರೈ ಮಾಡಿ ತಗೊಳ್ತೇನೆ. ಸ್ವಲ್ಪ ರವೆ ಹಚ್ಚಿ ತವಾದ ಮೇಲಿಟ್ಟು ಎರಡೂ ಸೈಡ್ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ರುಚಿಯಾದ ಪತ್ರೊಡೆ ಫ್ರೈ ಕೂಡ ರೆಡಿ ಆಗ್ತದೆ. ಹಾಗೆ ಈ ಥರ ನೀವು ಕೂಡ ಪತ್ರೊಡೆ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.